ಅಕ್ಟೋಬರ್ 17ರಿಂದ 21ರವರೆಗೆ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಕುಮಟಾ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಎಂದು ತಾಂಡವ ಕಲಾ ನಿಕೇತನ ಸಂಸ್ಥೆಯ ಸಂಸ್ಥಾಪಕ ಮಂಜುನಾಥ್ ನಾಯ್ಕ್ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಂಡವ ಕಲಾ ನಿಕೇತನ ಹಾಗೂ ಕುಮಟಾ ವೈಭವ ಸಮಿತಿ ವತಿಯಿಂದ 7ನೇ ವರ್ಷದ ಕುಮಟಾ ವೈಭವವನ್ನು ಅತ್ಯಂತ ವೈಭವದಿಂದ ನಡೆಸಲು ನಿರ್ಧಾರ ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರೆಲ್ಲರ ಪ್ರೋತ್ಸಾಹ ಅಗತ್ಯವಾಗಿದೆ ಎಂದರು. ಇಲ್ಲಿಯವರೆಗೆ ಯಶಸ್ವಿಯಾಗಿ 6 ಬಾರಿ ಕುಮಟಾ ವೈಭವವನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಸಮಾಜಕ್ಕೆ ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕಲಾ ಪ್ರಕಾರದ ಹೊಸ ಮಜಲುಗಳನ್ನು ಪರಿಚಯಿಸುವ ಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ಸಂಪೂರ್ಣ ವಿವರಣೆ ನೀಡುವುದಾಗಿ ಅವರು ತಿಳಿಸಿದರು. ಕುಮಟಾ ವೈಭವ ಸಮಿತಿಯ ನೂತನ ಅಧ್ಯಕ್ಷ RH ನಾಯ್ಕ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯ ರವಿ ಶೇಟ್ ಎಲ್ಲರನ್ನೂ ಸ್ವಾಗತಿಸಿದರು. ಗಣಪತಿ ನಾಯ್ಕ್ ಕೋನಳ್ಳಿ ವಂದಿಸಿದರು. ರವಿ ಗಾವಡಿ, ಮಂಜುನಾಥ್ ನಾಯ್ಕ್, ಲಂಬೋದರ್ ನಾಯ್ಕ್, ಮೃತ್ಯುಂಜಯ ಹಿರೇಮಠ್, ಜನಾರ್ದನ್ ನಾಯ್ಕ್, ಮಂಜುನಾಥ್ ನಾಯ್ಕ್ ಕೋನಳ್ಳಿ, ಮಹೇಶ್ ಕರ್ಕೀಕರ್, ಕೃಷ್ಣ ಪಟ್ಗಾರ್, ವಸಂತ್ ನಾಯ್ಕ್, ಸಚಿನ್ ನಾಯ್ಕ್ ಇನ್ನಿತರರು ಇದ್ದರು. ವಿಶ್ವಂಬರ ಟಿವಿ, ಕುಮಟಾ. ಈ ವರ್ಷವೂ ಕೂಡ ನಾವು ಕುಮಟಾ ವೈಭವ ಸಮಿತಿಯ ಆಶ್ರಯದಲ್ಲಿ ಕುಮಟಾ ವೈಭವ ಕಾರ್ಯಕ್ರಮವನ್ನು ಅಕ್ಟೋಬರ್ 17ರಿಂದ ಅಕ್ಟೋಬರ್ 21ರವರೆಗೆ 5 ದಿನಗಳ ಕಾಲ ಅತ್ಯಂತ ಒಂದು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೀವಿ. ಅದರ ಮೊದಲ ಪತ್ರಿಕಾಗೋಷ್ಠಿಯನ್ನು ನಿಮ್ಮೆಲ್ಲರ ಮುಖಾಂತರ ನಾನು ಆರಂಭ ಮಾಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಕಲೆಗಳ ಜೊತೆಗೆ ಬೆಂಗಳೂರಿನ ಖ್ಯಾತ ಕಲಾವಿದರು ಕೂಡ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಅದ್ವೈತ ಖ್ಯಾತಿಯ ಜಶ್ಕರಣ್ ಸಿಂಗ್ ಕೂಡ ಬರ್ತಾ ಇದ್ದಾರೆ. ಹಾಗೂ ರೆಹಮಾನ್ ಅವರ ಕಂಪೋಸರ್ ಆಗಿ ಅತ್ಯಂತ ಹೆಸರು ಮಾಡಿರುವಂತಹ ಉತ್ತಮ್ ಸಾರಂಗ್ ಅವರು ಕೂಡ ಚೆನ್ನೈಯಿಂದ ಬರ್ತಾ ಇದ್ದಾರೆ. ಹಾಗೆ ಮತ್ತು ಸರಿಗಮಪದ ಕಲಾವಿದರು, ಹೀಗೆ ಹಲವಾರು ಕಲಾವಿದರು ಈ ನಮ್ಮ ವೇದಿಕೆಗೆ ಆಗಮಿಸಲಿದ್ದಾರೆ. ಶನಿವಾರದ 1 ದಿನದ ಕಾರ್ಯಕ್ರಮವನ್ನು ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ನಿಮಗೆ ಅದು ತುಂಬ ಗೌಪ್ಯವಾಗಿದ್ದು ಅದನ್ನು ನಾನು ಹೇಳಲಿಕ್ಕೆ ನನಗೆ ಈ ಕಾರ್ಯಕ್ರಮ ನನ್ನ ತಂದೆಯವರ ಹೆಸರಲ್ಲಿ ನಾನು ಅವರ ಸ್ಮರಣಾರ್ಥವಾಗಿ ಆರಂಭವನ್ನು ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದು ರೀತಿಯ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಕೇವಲ ನನ್ನೂರಿನ ಜಾತ್ರೆ ಅಲ್ಲದೆ ಇದು ನಮ್ಮ ತಂದೆಯವರ ಒಂದು ಆತ್ಮ ಶಾಂತಿ ಕೂಡ ಮಾಡ್ತಿರುವಂಥ ಒಂದು ಕಾರ್ಯಕ್ರಮ ಇದು. 7 ವರ್ಷಗಳ ಕಾಲ ಹಲವಾರು ಏಳು ಬೀಳುಗಳ ನಡುವೆಯೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರ್ತಾ ಇದೆ. ಇನ್ನು ಮುಂದೂ ಕೂಡ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದಲ್ಲಿ ಈ ಕಾರ್ಯಕ್ರಮ ನಾನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಲು ನಾನು ಮುಂದಾಗಿದ್ದೇನೆ. ಹಾಗೆ ಕಮಿಟಿಯಲ್ಲೂ ಕೂಡ ಹೊಸ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಬರತಕ್ಕಂಥ ನಾವು ಅಪವಾದಗಳನ್ನು ತಪ್ಪಿಸ್ಕೊಂಡು ಹೋಗಬೇಕಾದಾಗ ನಮ್ಮ ಈ ಸಮಿತಿಯನ್ನು ನಾನು ಸ್ವಲ್ಪ ಹೊಸ ಸಮಿತಿಯನ್ನು ಕೊಡಬೇಕಾಯಿತು. ಹಳಬರನ್ನು ಕೆಲವರನ್ನು ನಾನು ದೂರ ಮಾಡುವಂತಹ ಪರಿಸ್ಥಿತಿ ಬಂತು. ಹಾಗಾಗಿ ಹೊಸ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಅದಕ್ಕೆ ನಮ್ಮ RH ನಾಯ್ಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ, ವೈಭವ ಸಮಿತಿ ಅಧ್ಯಕ್ಷರಾಗಿ. ಹಾಗೆ ಗೌರವಾಧ್ಯಕ್ಷರಾಗಿ ನಮ್ಮ ನಾಗರಾಜ್ ನಾಯ್ಕ್ ಅವರು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.